ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸ್ಟಾರ್ ನಟರಿದ್ದಾರೆ. ಆದರೆ ಉತ್ತರ ಕರ್ನಾಟಕಕ್ಕೆ ಎಂಟ್ರಿ ಆದರೆ ಅಲ್ಲಿ ಇವರೇ ಸ್ಟಾರ್ ಆಗ್ತಾರೆ. ಇವರ ಸೋಷಿಯಲ್ ಮೀಡಿಯಾನ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ಬೋದು ಅವರಿಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ. ಸದ್ಯಕ್ಕೆ ನಮ್ಮ ಜೊತೆಗೆ ಮಲ್ಲು ಜಮಖಂಡಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮಲ್ಲು ಜಮಖಂಡಿ, ನಿಮ್ಮ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಎಲ್ಲ ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲೇ ನಿಮ್ಮ ಆ್ಯಕ್ಟಿವಿಟೀಸ್ಗಳು ಗೊತ್ತಾಗುತ್ತೆ. ಸೊ ಇವತ್ತೊಂದು ಸಿನಿಮಾ ಮಾಡಿದ್ದೀರಾ, ಅದು ತೆರೆಗೆ ತರುವಂಥ ಪ್ರಯತ್ನದಲ್ಲಿ ಕೂಡ ಇದ್ದೀರಾ. ಎಷ್ಟು ಖುಷಿಯಲ್ಲಿದ್ದೀರಾ ಅಂತ? ಭಾಳ ಖುಷಿ ಆಗತ್ತೈತೆ ರೀ. ನನ್ನಾಕೆ ಸಿನಿಮಾ ಆದಮೇಲೆ ಇದು ಎರಡನೇ ಸಿನಿಮಾ ರೀ. ಅದು ಫೋನ್ ಒಳಗೆ ಆಗಿತ್ತು. ಇದೇನೈತಿ ಸಿನಿಮಾ ಹೆಂಗೆ ಹೋಗ್ಬೇಕಲ್ಲ ಅದೇ ಒಳಗೆ ಹೋಗೈತಿ. ಕ್ಯಾಮ್ರಾ ಆಯಿತು, ದೊಡ್ಡ ಯೂನಿಟ್ ಆಯಿತು. ಸೊ ಭಾಳ ಖುಷಿ ಆಗತ್ತೆ ರೀ. ಮಲ್ಲು ಜಮಖಂಡಿ ಅವರು ಯಾವ ಥರ ಸ್ಕಿಟ್ ಮಾಡ್ತಾರೆ, ಕಾಮಿಡಿ ಸ್ಕಿಟ್ ಮಾಡ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದ ಒಳಗಡೆ ಎಷ್ಟೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು. ಅದನ್ನು ಇಡೀ ಪ್ರಪಂಚಕ್ಕೆ ನೀವು ತೋರಿಸಿದ್ದೀರಾ. ಬಟ್ ಮಲ್ಲು ಜಮಖಂಡಿ ಅವರು ಏನು ಓದಿರೋದು, ಅವರು ಹುಟ್ಟಿ ಬೆಳೆದಿದ್ದಲ್ಲಿ, ಅವರ ಹಿತಾಸಕ್ತಿಗಳು ಏನಿತ್ತು ಅಂತ ಹೇಳಿ? ನಾವು ಕಲ್ತಿರೋದು ರೀ 11 ಅಂದರೆ ಫಸ್ಟ್ PUC ಆದಮೇಲೆ ಒಂದು ಅರ್ಧ ವರ್ಷ. ಅದಾದಮೇಲೆ ಓದೋಕ್ಕಾಗಲಿಲ್ಲ ರೀ. ಅಂದ್ರೆ ನಮ್ಮ ಅಪ್ಪ ತೀರ್ಕೊಂಡಿದ್ದಾರೆ ನಾ 10th ಇದ್ದಾಗ. ತೀರ್ಕೊಂಡ್ ಬಳಕ ನಾವು ಕಾಲೇಜ್ಗೆ ಹಚ್ಚಿತ್ತ, ಬಟ್ ಆಗಲಿಲ್ಲ ಹೋಗೋಕೆ. ಯಾಕಂದ್ರೆ ಸಲೂನ್ ಐತಲ್ಲ ರೀ, ಕಟಿಂಗ್ ಸಲೂನ್ ಇತ್ತು ನಂದು. ಒಂದು ದಿನಕ್ಕೆ ಒಂದು 100-120 ರೂಪಾಯಿ ಹಿಂಗೆ ಪಗಾರ ಬೀಳ್ತಿತ್ತು. ರೊಕ್ಕದ ಕಡೆ ರುಚಿ ಐತಿ ಬಿಡ್ತು. ಹಂಗಾಗಿ ಓದಕ್ಕೆ ಹೋಗಲಿಲ್ಲ. ಮತ್ತು ಪರಿಸ್ಥಿತಿನೂ ಸರಿ ಇರಲಿಲ್ಲ. ಅದಾದಮೇಲೆ ಏನೈತಿ, ನಾವು ಇರೋದು ಅಥಣಿ ರೀ ಮುಂಚೆ ಇದ್ದಿದ್ದು. ಅಂದ್ರೆ 2011ರಾಗ ಜಮಖಂಡಿ ಬಂದೀವಿ ರೀ. ಅದಕ್ಕಿಂತ ಮುಂಚೆ ಎಲ್ಲ ಅಥಣಿ ಒಳಗೆ ಆಗೈತೆ ರೀ ನಮ್ಮದು. ಜಮಖಂಡಿ ಬಂದಮೇಲೆ ಹಂಗೆ ಒಂದು ಸ್ನೇಹಿತರ ಬಳಗ ಬೆಳೀತು, ಇಂಟ್ರೆಸ್ಟ್ ಹೆಚ್ಚಾಯಿತು. ಹಾಗಾಗಿ ಟಿಕ್ಟಾಕ್, ಯೂಟ್ಯೂಬ್, ಈಗ ಸಿನಿಮಾ ಮಾಡಿವ್ರಿ. ಓಕೆ, ಮೊದಲಿಗೆ ನಿಮಗೆ ಅಂದರೆ ಅದರಲ್ಲಿ ಇಂಟ್ರೆಸ್ಟ್, ಟಿಕ್ಟಾಕ್ಸ್ ಆಗಿರ್ಬೋದು, ರೀಲ್ಸ್ ಮಾಡೋ ಹುಚ್ಚು ಹುಟ್ಕೊಂಡಿರೋ ರೀತಿ ಯಾವಾಗ ಅಂತಂದರೆ ನಿಮ್ಗೆ ಯಾಕೆ ಅನಿಸುತ್ತೋ ನಾನು ರೀಲ್ಸ್ ಮಾಡಬೇಕು, ನಾನು ಟಿಕ್ಟಾಕ್ಸಲ್ಲಿ ಈ ಥರ ಸ್ಕಿಟ್ಗಳು ಮಾಡ್ತಾ ಬರಬೇಕು, ಯೂಟ್ಯೂಬಲ್ಲಿ ಕಾಮಿಡಿ ಸ್ಕಿಟ್ಗಳನ್ನು ಉತ್ತರ ಕರ್ನಾಟಕ ಭಾಷೆಯಲ್ಲೇ ಮಾಡಬೇಕು ಅಂತ ಯಾವಾಗ ಅನಿಸಿದ್ದು? ಸ್ಟಾರ್ಟಿಂಗ್ ಎಲ್ಲಿ, ಅದು ಶುರುವಾಗಿರೋ ಪಾಯಿಂಟ್ ಎಲ್ಲಿ ಅಂತ? ಅದೇ ರೀ, ಈಗ ಹೆಂಗೆ ರೀ, ಫಸ್ಟಿಗೆ ನಮಗೆ ಸಿನಿಮಾದ ಮಾಡ್ಬೇಕು ಅನ್ನೋದು ಭಾಳ ಆಸೆ ಐತೆ ರೀ. ಬಟ್ ಹಾಗಾಗಿ ಅವಕಾಶಗಳು ಸಿಗ್ಬೇಕಲ್ಲ ರೀ. ಮತ್ತು ಅವಕಾಶಗಳು ಅನ್ನೋಕ್ಕಿಂತ ನಾವು ಅದಕ್ಕೆ ಯೋಗ್ಯ ಇರಬೇಕಲ್ಲ. ಅದಿವೋ ಎಲ್ಲೋ ಗೊತ್ತಾಗಬೇಕಂದ್ರೆ ನಾವು ಒಂದು ಏನರ ಒಂದು ಮಾಡ್ಕೋಬೇಕು, ಇಂಥ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ಳಿ ಅಂತೇಳಿ. ಅವಾಗೆಲ್ಲ ಟಿಕ್ಟಾಕ್ ಒಳಗೆ ಹೆಂಗಿತ್ತು ರೀ, ಸಾಂಗ್ಗಳು ಜಾಸ್ತಿ ಮಾಡ್ತಿದ್ರು. ಕೆಲವೊಂದಿಷ್ಟು ಕ್ರಿಯೇಟರ್ಗಳ್ಟ ಇಂಥವು ಕಂಟೆಂಟ್ ಓರಿಯೆಂಟೆಡ್ ಮಾಡ್ತಿದ್ರು. ನಾವು ಕಾಮಿಡಿ ಇಟ್ಕೊಂಡು ಹಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ತಿರಲಿಲ್ಲ, ಏನಿಲ್ಲ. ಸೊ ಹಂಗೆ ಮಾಡ್ತಿದ್ವಿ. ಲೈಕ್ಗಳು ಸಿಕ್ಕಾಪಟ್ಟೆ ಬಂದರು. ಅವಾಗಿನ ಟೈಮ್ನಾಗ 5,000 ಲೈಕ್, 10,000 ಲೈಕ್. ಮೂರನೇ ವಿಡಿಯೋಗೆ ಏನೈತಿ 1,00,000 ಲೈಕ್ ಬಂತ್ರಿ. ಅದು ಅಷ್ಟೇ ಬರೀ 2-3 ವಿಡಿಯೋಗೆ ನಮ್ಮ ಕಡೆ ಒಂದು 2-3 ಜನ ಫೋಟೋ ತೊಗೊಂಡ್ರೆ ಖುಷಿ ಆಯ್ತು ನಮಗೆ. ಅಲ್ಲ ನೋಡಿ ಇದೊಂಥರ ಭಾರಿ ಐತಿಲ್ಲ ಅಂತೇಳಿ ಆಮೇಲೆ ಕಂಟೆಂಟ್ ಮಾಡತ್ತೀವಿ. ಟಿಕ್ಟಾಕ್ ಬ್ಯಾನ್ ಆದಮೇಲೆ ಯೂಟ್ಯೂಬ್ಗೆ ಕತಿ ಮುಖಾಂತರ ಮಾಡ್ಕೊಳತ್ತೀವಿ. ತಾಯಿರು ಇರ್ತೈತಿ, ಅತ್ತಿರು ಇರ್ತೈತಿ, ಲವರ್ ಇರ್ತಾಳೆ, ಹೆಂಡತಿ ಇರ್ತಾಳೆ, ಇಂಥ ಒಂದು ಕಂಟೆಂಟ್ ಇಟ್ಕೊಂಡು ನಮಗೆ ಬರೋ ಆ್ಯಕ್ಟಿಂಗ್ ನಾವು ಮಾಡೋದು. ಎಲ್ಲಿ ಕಲ್ತಿಲ್ಲ ಏನಿಲ್ಲ, ಕಲಿಬೇಕಂದ್ರೆ ನಮಗೆ ಹೋಗೋಕೆ ಅನುಕೂಲನೂ ಇರಲಿಲ್ಲ. ಸೊ ನಮಗೆ ಬರುವಂಗೆ ನಾವು ಮಾಡ್ಕೊಂಡು ಮಾಡಿದ್ವಿ. ಆ ಕಡೆ ಜನ ಎಲ್ಲ ಗುರುತಿಸಿ ಸ್ಟೇಜ್ಗೆಲ್ಲ ಕರೆದು ಸನ್ಮಾನದು ಮಾಡಿ ಹುರಿದುಂಬಿಸಿದ್ರು ನಮಗೆ. ಅದು ಇಲ್ಲಿ ತಕ ಬಂತ್ರಿ. ಓಕೆ, ಈ ಬೇರೆ ಬೇರೆ ಸ್ಕಿಟ್ಗಳನ್ನು ನಾವು ನೋಡಿದ್ದೀವಿ ಯೂಟ್ಯೂಬ್ಗಳಲ್ಲಿ. ಅಂದರೆ ಸೊಸೆ ಅತ್ತೆ ಸೊಸೆ ಅಥವಾ ಗಂಡ ಹೆಂಡತಿ, ಬಾಯ್ ಫ್ರೆಂಡ್ ಲವರ್, ಈ ಥರದ್ದೆಲ್ಲ. ಇದಕ್ಕೆ ಕಾನ್ಸೆಪ್ಟ್ ಹೆಂಗೆ ರೆಡಿ ಮಾಡ್ತಾರೆ ಮಲ್ಲು ಜಮಖಂಡಿ ಅವರು? ನಿಮ್ಮ ಜೊತೆಗೆ ಯಾರೆಲ್ಲ ಸಪೋರ್ಟಿಗೆ ಇರ್ತಾರೆ ಅಂತ? ನಮ್ದು ಹೆಂಗೆ ಇರ್ತೈತೆ ರೀ, ಖುಲ್ಲ ಹೇಳ್ಬೇಕಂದ್ರೆ ಭಾಳ ಜನ ಅನ್ಕೊಂಡಿರ್ತಾರೆ ನಾವು ಬರೋದಾಗಿರೋದ ಮಾಡ್ತೀವಿ ಅಂತ. ನಮಗೆ ಬರೀದು ಆಗಂಗಿಲ್ಲ ರೀ. ಬರೀದಾಗಂಗಿಲ್ಲ, ಸ್ಕ್ರಿಪ್ಟ್ ಕೊಟ್ಟರೆ ಓದಕ್ಕೆ ಹೋಗಂಗಿಲ್ಲ. ಮ್ಯಾಗಿನ ಲೈನ್ ಓದ್ಕೊಂತ ಬರೋದ್ರೊಳಗೆ ತಳಗೆ ಬರೋದ್ರೊಳಗೆ ಮ್ಯಾಲಿನ ಲೈನೆಲ್ಲ ಹಾರಿರ್ತಾವೆ. ಅದು ಹತ್ತಂಗಿಲ್ಲ ತೆಲಿಗೆ. ನಾವು ರೆಗ್ಯುಲರ್ ಮಾಡೋ ಸ್ಕಿಟ್ಗಳು ಹೆಂಗಂದ್ರೆ ರೀ, ಬೆಳಗ್ಗೆ ನಾಷ್ಟ ಮಾಡೋ ಗ್ಯಾಪ್ ಒಳಗೆ ಒಂದು ಸ್ಕಿಟ್ ಪ್ಲಾನ್ ಮಾಡಿರ್ತಾನೆ. ಕೆಲವೊಂದಿಟ್ಟು ಆರ್ಟಿಸ್ಟಿಗೆ ಬರೋಕ್ಕೆ ಹೇಳಿರ್ತೀನಿ. ಬರ್ರಿ ಒಂದು 2-3 ಕಾಸ್ಟ್ಯೂಮ್ ಎಕ್ಸ್ಟ್ರಾ ಹೇಳಿರ್ತಾನೆ ಅವ್ರಿಗೆ. ಬೆಳಗ್ಗೆ ಯಾವತ್ತು ತಲೆಯಾಗಿ ಬರ್ತೈತಿ ಅದಕ್ಕೆ ಕಾನ್ಸೆಪ್ಟ್ ಮಾಡ್ತೀವಿ ನಾವು. ಒಂದಿನ ರಾತ್ರಿನ ಅದಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡು ಕುಂತತ್ರಿ. ಅದಕ್ಕೆ ರಗಡ ಸಲ ರಾತ್ರಿ 1 ಗಂಟೆ ಮಟ್ಟ ಎಲ್ಲ ಯೋಚನೆ ಮಾಡೈತಿ, ಬರಂಗಿಲ್ಲ ಅದು. ಬೆಳಗ್ಗೆ ಶೂಟ್ ದಿನ ಬರ್ತೈತೆ ತಲೆಯಾಗ, ಬಂದಿದ್ದು ತಲೆಯಾಗ ತೊಗೊಂಡು ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ಅಂದ್ರೆ ನಾವು ಹೆಂಗೆ ರೀ ಅಡ್ಜಸ್ಟ್. ಈಗ ನೀವು ಆ್ಯಕ್ಟಿಂಗ್ ಮಾಡ್ತೀರಾ ಅನ್ಕೋರಿ, ಈಗ ಇವರು ಬ್ರದರ್ ಅನ್ಕೋರಿ, 3 ಜನ ಒಂದು ಕಂಟೆಂಟ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲೇ ಸ್ಟುಡಿಯೋನ ಯೂಸ್ ಮಾಡ್ಕೊಂಡು ಇಲ್ಲೇ ಕತಿ ಮಾಡ್ಕೊಂಡ್ಬಿಡ್ತೀವಿ. ಒಂದು 15-20 ನಿಮಿಷ ಸ್ಕಿಟ್ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಅಂತೇಳಿ ಹಿಂಗೆ ಇರಬೇಕು, ಇದ ಲೊಕೇಶನ್ ಇರಬೇಕು, ಇಂಥ ಆರ್ಟಿಸ್ಟ್ ಇರಬೇಕು, ಅವು ಅನ್ಕೊಳ್ಳಂಗೂ ಇಲ್ಲ, ಅನ್ಕೊಂಡ್ರೆ ಆಗಂಗೂ ಇಲ್ಲ ಅವು. ಸೊ ಹಿಂಗೆ ಮಾಡ್ಕೊತ ಬಂದೀವಿ ರೀ. ಕೆಲವೊಂದಿಷ್ಟು ಕಂಟೆಂಟ್ ಏನದಾವು ಹಿಂಗೆ ಆಗ್ಬೇಕು ಅನ್ನೋವಂಥದ್ದು ಒಂದು 4-5 ತಿಂಗಳ ವೇಟ್ ಮಾಡಿರೋವಂಥದ್ದು ಅದಾವೆ. ಅಂದ್ರೆ ಅವನ ಸೊಸೆ ಅಂತ ಮಾಡಿದ್ವಿ, ಅನ್ನಪೂರ್ಣ ಅಂತ ಮಾಡಿದ್ವಿ. ಆಮೇಲೆ ರಮೇಶ್ ಭಟ್ ಸರ್ ಹಾಕೊಂಡು ಒಂದು ಸ್ಕಿಟ್ ಮಾಡಿದ್ವಿ, ನಾಟಕ ಸ್ಕಿಟ್ ಅಂತೇಳಿ. ಅಂಥವು ಕೆಲವೊಂದಿಷ್ಟು ಕಂಟೆಂಟ್ ಓರಿಯೆಂಟೆಡ್, ಫ್ಯಾಮಿಲಿ ಓರಿಯೆಂಟೆಡ್ ಮಾಡಿದ್ದು ಅದಾವೆ. ಅವಾಗ ಜರ ಜಾಸ್ತಿ ಟೈಮ್ ಕೊಟ್ಟು ಮಾಡಿವ್ರಿ. ರೊಕ್ಕನೂ ಜಾಸ್ತಿ ಹಾಕಿವ್ರಿ ಅವಕ್ಕೆ. ಜಮಖಂಡಿ ಅವರು ಅಂದರೆ ಮಲ್ಲು ಜಮಖಂಡಿ ಅವರು ತುಂಬ ಫೇಮಸ್ ಆಗಿರೋದು ನಿಮ್ಮ ಏರಿಯಾದಲ್ಲಿ. ಏನು ಅಂತ ನಿಮಗೆ ಹೆಸರಿಟ್ಟು ಕರೀತಾರೆ, ಜೊತೆಗೆ ನಿಮ್ಮ ಜೊತೆ ಫೋಟೋ ತೆಗೆಸ್ತಾರಂತೆ, ವಿಡಿಯೋ ಮಾಡ್ಕೋತಾರೆ. ಸೊ ನೀವು ಫೇಮಸ್ ಆಗಿರೋದು ಯಾವ ರೀತಿ? ಈ ವಿಡಿಯೋ ಬಿಟ್ಟು ಬೇರೆ ಯಾವುದಾದ್ರೂ ಈ ಪೆಟ್ ನೇಮ್ಗಳ ಥರ ಏನಾದರೂ ಕರೀತಾರಾ ಮಲ್ಲು ಜಮಖಂಡಿ ಅವ್ರನ್ನ? ಮಲ್ಲು ಜಮಖಂಡಿ ಅಂತ ಹೆಸರು ಐತೆ ರೀ. ಸಣ್ಣ ಹುಡುಗರೆಲ್ಲ ಕರಿತಾವ ಮಲ್ಲು ಅಣ್ಣ ಅಂತಾರೆ. ಇನ್ನು ಕೆಲವೊಬ್ರು ಹುಡುಗರೇ ಮಲ್ಲು ಅಂತ ಅಂತಾರೆ. ಒಟ್ಟು ಅವ್ರು ಕರೆಯೋದೊಂದು ಖುಷಿ ರೀ. ಈಗ ಹೆಂಗೆ ಆಕತಿ, ರಿಲೇಟಿವ್ಸ್ ಒಳಗೆ ಯಾರ್ಯಾರ ಹೆಸರು ನೆನಪಿರಂಗಿಲ್ಲ ನಮ್ಗೆ. ಅಂಥ ಟೈಮ್ ಇದೆ. ಸಣ್ಣ ಹುಡುಗರು ನಮ್ಮ ಹೆಸರು ನೆನಪಿಟ್ಕೊಂತಾರಂದ್ರೆ ಏನೋ ಒಂದು ಅದೃಷ್ಟ ರೀ ನಮ್ಮದು. ನಮ್ಮ ಜನರು, ಉತ್ತರ ಕರ್ನಾಟಕ ಜನರು ಕೊಟ್ಟಿರೋ ಪ್ರೀತಿ, ಆಶೀರ್ವಾದ ಅದ. ಸಣ್ಣ ಹುಡುಗರು ಭಾಳ ಫ್ಯಾನ್ಸ್ ಅದ ರೀ.
ಹಾಗಾಗಿ ನಮಗೆ ಏನಾಗಿಬಿಟ್ಟತಿ ಈಗ ಜವಾಬ್ದಾರಿ ಆಗಿಬಿಟ್ಟತ್ರಿ ರೀ. ಡಬಲ್ ಮೀನಿಂಗ್ ಅದು ಜಾಸ್ತಿ ಯೂಸ್ ಮಾಡೋಂಗಿಲ್ಲ ನಾವು, ವಲ್ಗರ್ ಗಿಲ್ಗರ್ ಅಂತೂ ಇಲ್ಲ ಯಾಕಂದ್ರೆ ದೊಡ್ಡವ್ರದ್ದೇನೋ ನಡೀತಿತ್ತು, ಮ್ಯಾನೇಜ್ ಆಕೈತಿ. ಸಣ್ಣ ಸಣ್ಣ ಹುಡುಗರು ವಿಡಿಯೋ ನೋಡಕತ್ಬಿಟ್ಟಲ್ಲ ಒಂದು ಸ್ವಲ್ಪ ಜವಾಬ್ದಾರಿ ಆಗಿಬಿಟ್ಟೈತಿ. ಏನೋ ಒಂದೆರಡು ಪಂಚ್ ಕಡಿಮೆ ಆಗಲಿ, ಬಟ್ ಅಂತಿಂತ ಡಬಲ್ ಮೀನಿಂಗ್ ಅದು ಮಾಡಂಗಿಲ್ಲ ರೀ ನಾವು. ಸೊ ನಡ್ದತ್ರಿ ರೀ. ಕೆಲವೊಂದಿಷ್ಟು ಹುಡುಗರು ಅಂತೂ ಅವ್ರು ಓಪನ್ ಕರ್ಕೊಂಡು ಅಂಗಡಿಗೆ ಬಂದಿರ್ತಾರೆ, ಕಟಿಂಗ್ ಅಂಗಡಿ ಇರ್ತಾರೆ ನಮ್ದು. ನಾ ಇರಂಗಿಲ್ಲ ಅಲ್ಲಿ, ಬಟ್ ಅಂಗಡಿ ನೋಡಿರ್ತಾರೆ ಅವ್ರು, ಇರ್ತಾನೆ ಬಾ ಅಂತೇಳಿ ಕರ್ಕೊಂಡು ಬಂದಿರ್ತಾರೆ. ಬಂದು ಬಳಕ ನನ್ನ ಜೊತೆ ಫೋಟೋ ತೊಗೊಳಂಗಿಲ್ಲ, ಅವ್ರು ಅನಿಸ್ತಾರೆ. ಅಂದ್ರೆ ವೀಡಿಯೋದಾಗ ಹುಚ್ಚರಿದ್ದ ಕಂಡಿರ್ತೀವ, ಡೈರೆಕ್ಟಾಗಿ ನೋಡ್ರೆ ಸಣ್ಣಕ್ಕೆ ಬರೋಕ್ಕೆ ಅನಿಸ್ತಾರೆ. ಸೊ ಅಂಥ ಒಂದು ಪ್ರೀತಿ ದೊಡ್ಡವರಾಯ್ತು ಸಣ್ಣವರಾಯ್ತು, ಏಜ್ ಲಿಮಿಟ್ ಇಲ್ಲ ನಮಗೆ. ಸಣ್ಣ ಹುಡುಗರು ಹಿಡಿದು ಪೂರ ಹಿರಿಯರ ಮಟನೂ ಪ್ರೀತಿ ಆಶೀರ್ವಾದ ಐತ್ರಿ. ಅದೇನೋ ಗೊತ್ತಿಲ್ಲ, ಅದೃಷ್ಟ ರೀ. ಮಲ್ಲು ಜಮಖಂಡಿ ಅವರು ಈ ಪ್ರೊಫೆಷನ್ ಬಿಟ್ಟು ಇವಾಗ ಇದು ರೀಲ್ಸ್ ಅದನ್ನೊಂದು ಪ್ಯಾಷನ್ ಆಗಿ ಶುರು ಮಾಡಿರೋದು, ಇವಾಗ ಪ್ರೊಫೆಷನ್ ಆಗಿ ಕನ್ವರ್ಟ್ ಮಾಡಿದ್ದೀರಾ. ಬಟ್ ನೀವು ಪ್ರೊಫೆಷನ್ಗೆ ಏನೇನು ಕೆಲಸ ಮಾಡ್ಕೊಂಡಿದ್ದೀರಾ ಇದರ ಜೊತೆಗೆ ಅಂತ? ಏನಿಲ್ಲ ರೀ, ಸಲೂನ್ ಐತ್ರಿ, ಅದು ಮಾಡಿಲ್ಲ ರೀ. ಒಂದು 2 ವರ್ಷ ಮೇಲೆ ಅದು ಕಟಿಂಗ್ ಮಾಡೋದು ಬಿಟ್ಬಿಟ್ಟಿನಿ. ಬಿಡೋಕ್ಕೆ ಕಾರಣ ಏನಂದ್ರೆ ಇಲ್ಲಿ ಟೈಮ್ ಸಿಗತ್ತಿಲ್ಲ ರೀ, ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗತ್ತಿಲ್ಲ. ಬಟ್ ಏನು ಮಾಡಿದ ಉದ್ಯೋಗ, ಅನ್ನ ಹಾಕಿದ ಉದ್ಯೋಗ ಕೈ ಬಿಡಬಾರ್ದು ಅಂತೇಳಿ ಕಂಟಿನ್ಯೂ ಇಟ್ಕೋತ ಬಂದತ್ರಿ. ನಮ್ಮ ಸ್ವಂತ ಅಂತದನ ಅವ ಇರ್ತಾನೆ ರೀ ಅದ್ರಾಗ, ಅಂಗಡಿಯಾಗ ಅದ ಕೆಲಸ ಮಾಡ್ತಾನೆ ಅವನು. ಆ ಅಂಗಡಿ ಒಂದು ಇಟ್ಕೊಂಡು ಬಂದಿರಿ, ಯಾಕಂದ್ರೆ ಎಂತೆಂಥ ಟೈಮ್ನಾಗ ಕೈ ಹಿಡಿದಿದ್ದು ಉದ್ಯೋಗ ಅದ, ಅದಕ್ಕೆ ಭಾಳ ರೆಸ್ಪೆಕ್ಟ್ ಐತೆ ರೀ ನನಗೆ. ಸೊ ಅದ್ರ ಜೊತೆ ಸೈಡ್ಗೆ ಅನ್ನೋಕೆ ಏನಿಲ್ಲ, ಇಷ್ಟ ರೀ ಇದು ಯೂಟ್ಯೂಬ. ಮಲ್ಲು ಜಮಖಂಡಿ ಅವರು ಎಷ್ಟು ಅರ್ನ್ ಮಾಡ್ತಾರೆ ಈ ಸ್ಕಿಟ್ಗಳಿಂದ, ಈ ಸೋಷಿಯಲ್ ಮೀಡಿಯಾ ವ್ಯೂವರ್ಸಿಂದ, ಅಥವಾ ನೀವು ಮಾಡುವಂಥ ಕಾನ್ಸೆಪ್ಟ್ಗಳಿಂದ ಎಷ್ಟು ಅರ್ನ್ ಮಾಡ್ತಾರೆ ಅಂತ? ಈಗ ನೋಡ್ರಿ, ಅರ್ನಿಂಗ್ ಹೇಳೋದೇನು ದೊಡ್ಡ ವಿಷಯ ಅಲ್ರಿ. ಹೆಂಗಿರ್ತೈತಿ ಈಗ ಒಂದು ಅಂದಾಜು ಅಂತ ಹೇಳಿದ್ವಿ ಅನ್ಕೋರಿ, ಅಯ್ಯೋ ಹಿಂಗೆಲ್ಲ ಇರ್ತೈತೆ ಅನ್ನಿಸ್ತೈತಿ. ಅದ್ರ ಜೊತೆಗೆ ಖರ್ಚುಗಳು ಇರ್ತಾವೆ. ಈಗ ಖರ್ಚುಗಳು ಯಾರಿಗೆ ಕೇಳಂಗಿಲ್ಲ, ಗೊತ್ತೂ ಆಗಂಗಿಲ್ಲ ಖರ್ಚುಗಳು ಏನೇನು ನಾವು ಎಫರ್ಟ್ ಹಾಕ್ತೀವಿ, ಎಷ್ಟೇ ಟೀಮ್ ವರ್ಕ್ ಇರ್ತೈತಿ. ಆಮೇಲೆ ನಾವು ಕೆಲವೊಂದು ಕಡೆ ಹೆಂಗೆ ಆಕತ್ರಿ, ಕಂಟೆಂಟ್ ಅಂತ ಬಂತು ಅಂದ್ಕೊಡ್ರಿ, ನಾವು ರೊಕ್ಕ ಹಾಕಿಂದ ಮುಂದೆ ನೋಡಂಗಿಲ್ಲ, ಲಾಭ ಆಕೈತೆ ಲುಕ್ಸಾನ್ ಆಕೈತಿ, ತಲೆಯಾಗ ಬಂದಿದ್ದು ಆಗ್ಬೇಕು ಅನ್ನೋದು ಒಂದು ಇರ್ತೈತಿ. ಅಂಥವು ಕಂಟೆಂಟ್ ಭಾಳ ಮಾಡಿವ್ರಿ ನಾವು. ಅನ್ನಪೂರ್ಣ ಅಂತ ಒಂದು ಮಾಡಿದ್ವಿ, ಅದರ ಒಂದು ಬರ್ಡೇ ಸೀನ್ ಬರ್ತೈತಿ. ಸೊ 3.5 4 ನಿಮಿಷ ಅಷ್ಟೇ ಅದು, ಒಂದು 70,000 ರಿಂದ 80,000 ಖರ್ಚದು. ಸೊ ಹಿಂದೆ ಮುಂದೆ ನೋಡಲ್ಲ ಮಾಡಿಬಿಟ್ಟು, ಏನಂದ್ರೆ ಓವರ್ ಆಲ್ ನಾವು ಅನ್ಕೊಂಡಿದ್ದು ವಿಡಿಯೋ ಅನ್ಕೊಂಡಂಗೆ ಬರ್ಬೇಕಷ್ಟೇ. ಎಷ್ಟು ಅರ್ನ್ ಮಾಡ್ತೀರಾ? ಇಲ್ರಿ, ಅದನ್ನೇನು ಸದ್ಯಕ್ಕೆ ಹೇಳಿಲ್ಲ ಅಲ್ರಿ, ಹೇಳ್ತೈತೆ ರೀ ಆದಷ್ಟು. ಅಂದ್ರೆ ಏನಾಗತ್ತೆ, ಕೆಲವೊಬ್ಬರು ಫೇಕ್ ಹೇಳ್ಕೊಂಡು ತಿರುಗಾಡ್ತಾರೆ. ಜಜ್ಮೆಂಟ್ ಹೆಂಗಿರ್ತೈತೆ ಅದ, ಒಂದು ವಿಡಿಯೋಗೆ ಇಷ್ಟ ಅಂತ ಇರಂಗಿಲ್ಲ. ಇವತ್ತಿನ ವಿಡಿಯೋ ಹಿಡಿದು ಒಂದು 10 ವರ್ಷದ ಹಳೆ ವಿಡಿಯೋ ಎಲ್ಲ ಸೇರಿಸಿ ಒಂದು ಲೆಕ್ಕ ಅಂತ ಬರ್ತೈತಿ. ಸೊ ಅದ್ರ ಮೇಲೆ ಪ್ಲೇ ಆಗೋ ಆಡ್ ಮೇಲೆ ಬರ್ತೈತಿ. ಸೊ ಎಲ್ಲಿ ರಿವೀಲ್ ಮಾಡಿ ನಿಮಗೆ ಗೊತ್ತಿರ್ತೈತಿ ಅಲ್ರಿ ಅದನ್ನು. ಸೊ ಖರ್ಚು ಭಾಳ ಇರ್ತಾವ್ರಿ, ಅದನ್ನ ಹೇಳಂದ್ರೆ ನಾ ಪಟ್ ಪಿನ್ ಟು ಪಿನ್ ಹೇಳ್ಬಿಡ್ತೀನಿ. ಎಷ್ಟು ಖರ್ಚು ಇರ್ತೀವಿ, ಒಂದು ದಿನಕ್ಕೆ ಎಷ್ಟು ಖರ್ಚು ಇರ್ತೈತಿ, ಎಷ್ಟು ಖರ್ಚು ಮಾಡ್ತೀವಿ. ಒಂದು ಸಲ ನಾವು ಹುಡುಗರು ನಾವು ಗಾಡಿ ತೊಗೊಂಡು ಹೊಂಟಿವಿ ಅಂದ್ರೆ ನಮ್ದು ಅದು ಹಿಡಿದಿಲ್ಲಾರ ಸಾಲ ನಮ್ದು. ಎಲ್ಲಿ ತಿಂತೀವಿ, ಎಲ್ಲಿ ಉಣ್ತೀವಿ, ಎಲ್ಲ ಮಸ್ತ್ ಅನ್ನ ಏನೈತ್ರಿ ಮಾಡೋದು. ಅದ್ರ ಸಲಗೆ ಉಣ್ಣಾಕಂದ್ರೆ ₹1 ವಿಚಾರ ಮಾಡಂಗಿಲ್ಲ ನಾವು. ಅನ್ನ ಎಟ್ಟು ಯಾರಿಗೆ ನಾವು ಚಂದಂಗೆ ಹಾಕ್ತೀವಿ, ಅನ್ನ ಹೆಚ್ಚು ಬರ್ತೈತೆ ಅನ್ನೋದು ಒಂದು ನಮ್ದು ಫಾಲೋ. ಸೊ ಅದನ್ನ ಮಾಡ್ಕೊತೊಂತೀವಿ. ಉಣ್ಣಾಕ ಕಡಿಮೆ ಇಲ್ಲ, ಏನರ ಹೊಸ ಪ್ರಯತ್ನ ಮಾಡೋಕ್ಕೂ ಹಿಂದೆ ಮುಂದೆ ಜೇರಂಗಿಲ್ಲ, ಅಷ್ಟಂತರೂ ಬರ್ತೈತೆ ರೀ ಅಷ್ಟೇ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಮಲ್ಲು ಜಮಖಂಡಿ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ? ನಮ್ಮ ಅವ್ರು ರೀ, ನನ್ನ ಹೆಂಡತಿ, 2 ಗಂಡ್ಮಕ್ಳು, ನಮ್ಮ ತಂಗಿ, ನಮ್ಮ ಸಣ್ಣ ತಂಗಿ ಒಬ್ಬಾಕಿ, ನಮ್ಮ ದೊಡ್ಡ ತಂಗಿಗೆ 2 ಹೆಣ್ಮಕ್ಳು. ಈಚೆ ಕಡೆಯಿಂದ ನಮ್ಮ ಚಿಗವ್ವ, ನಮ್ಮ ಆಯಿ, ನಮ್ಮ ಕಾಕ, ನಮ್ಮ ಚಿಗವನ ಮಗ ಒಬ್ಬ. ಇಷ್ಟು. ಈಗ ರೀಲ್ಸ್ ಆಯಿತು, ಟಿಕ್ಟಾಕ್ಸ್ಗಳಾಯಿತು, ಸಿನಿಮಾ ಫೀಲ್ಡಿಗೆ ಎಂಟ್ರಿ ಆಗಬೇಕು. ಈ ಸಿನಿಮಾ ಗೀಳು ಎಲ್ಲಿಂದ ಶುರುವಾಗಿರೋದು? ಇಲ್ಲರಿ, ಫಸ್ಟಿಗೆ ಶುರುವಾಗಿದ್ದ ಸಿನಿಮಾ ರೀ. ಸಿನಿಮಾದಾಗ ಹೋಗ್ಬೇಕು ಅನ್ನೋದು ಈಗ ಸಡನ್ಲಿ ಸಿಗಂಗಿಲ್ಲ ಅಲ್ರಿ. ಅದಕ್ಕೆ ಹಿಂಗೆಲ್ಲ ಈ ಪ್ಲ್ಯಾಟ್ಫಾರ್ಮ್ಗಳೆಲ್ಲ ಮಾಡ್ಕೊಂಡು ಬಂದಿರೋಂಥದ್ದು. ಸೊ ಈಗಾದರೂ ನಮಗೆ ಎಫರ್ಟ್ ಅನ್ನೋಕ್ಕಿಂತ ಅದೃಷ್ಟದಿಂದ ಸಿಕ್ಕಿರೋಂಥದ್ದು, ನಮ್ಮ ಉತ್ತರ ಕರ್ನಾಟಕ ಮಂದಿ ಪ್ರೀತಿ ಆಶೀರ್ವಾದದಿಂದ ಸಿಕ್ಕಿರೋಂಥದ್ದು. ಈಗ ನೋಡಿರಿ, ಒಂದು ಹೀರೋ ಅಂದ್ಬಳಕ್ಕೆ ಒಂದು ಕ್ವಾಲಿಟಿ ಇರ್ತೈತಿ, ಅದು ನಮಗೂ ಗೊತ್ತೈತಿ. ಬಟ್ ನಮ್ಮ ಮಂದಿಯೆಲ್ಲ ಹೆಂಗೈತಿ, ಹೀರೋ ಅನ್ನೋಕ್ಕಿಂತ ಮನೆ ಮಗ ಅಂತ ತೊಗೊಂಡಾರ ರೀ. ನಾ ಬಣ್ಣ ಅಂದ್ರೆ ಎಲ್ಲ ವಿಡಿಯೋದಾಗ ಬಂದರೆ ನಮ್ಮ ಮನ್ಯಾಗ ಒಬ್ಬ ಯಾವ ಕಾಕನ ಮಗ, ಇಲ್ಲ ನಮ್ಮ ಸ್ವಂತ ಮಗ, ನಮ್ಮ ಅಣ್ಣನೋ ನಮ್ಮ ತಮ್ಮನೋ ಬಂದ ನಂಗೆ ಫೀಲ್ ಮಾಡ್ತಾರೆ. ಅದು ಹೀರೋಕ್ಕಿಂತ ಜಾಸ್ತಿ ಫೀಲ್ ಕೊಡ್ತೈತೆ ನಮಗೆ. ಸೊ ಹಂಗಾಗಿ ಸಿನಿಮಾ ಮಟನೂ ಬಂದೈತೆ ರೀ. ಹೀರೋ ಅಂತೇನಿಲ್ಲ ರೀ, ಏನೋ ಆ ಕತೆ ತಕ್ಕಂಗಟ್ಟು ಮಾಡ್ಬೇಕು ಅನ್ನೋದು ತಲೆಯಾಗೈತೆ ಅಷ್ಟೇ. ಅದಕ್ಕೆ ತಕ್ಕಂಗೆ ಪರ್ಸ್ನಾಲಿಟಿ ಇರ್ಬೇಕು, ಹ್ಯಾಂಡ್ಸಮ್ ಇರ್ಬೇಕು, ಏನೇನು ಅದಾವ ನಾವು ಅದೇನೂ ಇಲ್ಲ ಆಗಿವಲ್ಲ, ಎಲ್ಲ ನಮ್ಮ ಮಂದಿ ಆಶೀರ್ವಾದ ಅಷ್ಟೇ. ಓಕೆ, ಈಗ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಾಗಿದೆ, ಸಿನಿಮಾ ಮಾಡಿದ್ದೀರಾ, ಸಿನಿಮಾ ಮೇಲೆ ಎಷ್ಟು ಹೋಪ್ಸ್ ಇದೆ? ಟ್ರೈಲರ್ ನೋಡಿದ್ವಿ. ಈ ಸಿನಿಮಾ ಬಗ್ಗೆ ಮಾತಾಡೋದಾದರೆ ವಿದ್ಯಾ ಗಣೇಶ್ ಒಂದೇ ಮಾತು ಹೇಳ್ಬೇಕಂದ್ರೆ, ಸಿನಿಮಾ ಮೇಲೆ ಹೋಪ್ಸ್ ಇರೋಕ್ಕಿಂತ ಹೆಚ್ಚಾಗಿ ನನಗೆ ನಮ್ಮ ಮಂದಿ ಮೇಲೆ ಹೋಪ್ಸ್ ಭಾಳ ಐತ್ರಿ. ಬರೀ ಮೊಬೈಲ್ದಾಗ ಎಡಿಟ್ ಮಾಡಿರೋ ಸಿನಿಮಾ ರೀ ಅದು. ನಾವೇ ಅಂದ್ಕೊಂಡಿರಲಿಲ್ಲ ಆ ರೇಂಜಿಗೆ ಆಗ್ತೈತೆ ಅಂತೇಳಿ. ಕಿತ್ತು ಬಿದ್ದೆಲ್ಲ ಮಂದಿ ಬಂದು ನೋಡ್ಯಾರಿ. ಸೊ ಅದು ಒಂದೇ ಒಂದು ಕಾರಣ ಏನಂದ್ರೆ ನಮ್ಮ ಮೇಲೆ ಇಟ್ಟರು ಅವ್ರ ಪ್ರೀತಿ, ಒಂದು ಆಶೀರ್ವಾದ. ಸೊ ಈ ಸಿನಿಮಾದ ಮೇಲೂ ಐತೆ ಅಂತ ನಾನು ಅನ್ಕೊಂಡೀನಿ ರೀ. ನಾವು ಅನ್ಕೊಂಡಿರಂಗಿಲ್ಲ ರೀ, ನಮ್ಮ ಮಂದಿ ಹೇಳ್ಬೇಕು ಯೋಗ್ಯತೆಗೂ ಮೀರಿ ಅವ್ರ ಪ್ರೀತಿ ಕೊಟ್ಟಾರೆ. ಸೊ ಈ ಸಿನಿಮಾಗೂ ಕೊಡ್ತಾರೋ ಅಂತ ಒಂದು ಭರವಸೆ ಐತ್ರಿ, ನೋಡ್ಬೇಕ್ರಿ. ರಮೇಶ್ ಭಟ್ ಸರ್ ಮತ್ತು ತಬ್ಲಾ ನಾನಿ ಸರ್ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಿಮ್ಮ ಊರಿಗೆ ಹೋದರೆ ನಿಮ್ಮನ್ನು ಶಾರುಖ್ ಖಾನ್ ಥರ, ಅಲ್ಲು ಅರ್ಜುನ್ ಥರ, ಒಬ್ಬ ಸ್ಟಾರ್ ನಟನ ಥರ ಆರಾಧಿಸ್ತಾರೆ ನಿಮ್ಮ ಉತ್ತರ ಕರ್ನಾಟಕದ ಜನರು. ಜೊತೆಗೆ ಎಲ್ಲೇ ಹೋದರೂ, ಒಂದು ಹೋಟ್ಲಿಗೆ ಹೋಗಲಿ ಅಥವಾ ಎಲ್ಲೋ ಒಂದು ಶೂಟಿಂಗ್ ಸ್ಪಾಟಿಗೆ ಹೋದರೂ ಕೂಡ ಕರೆದು ಸೆಲ್ಫಿ ತೆಗೆಸ್ತಾರೆ ಅಂತ. ಇದು ಎಷ್ಟು ಖುಷಿ ಕೊಡ್ತಾ ಇದೆ ಈ ಬೆಳವಣಿಗೆನ ನೋಡ್ತಾ ಇದ್ರೆ? ಭಾಳ ಖುಷಿ ಆಕೈತೆ ರೀ. ಅದೇ ಹೇಳಿದ್ನಲ್ರಿ, ಹೀರೋ ಅಂತೇನಿಲ್ಲ ರೀ. ಈಗ ಹಳೆ ಟೈಮ್ನಾಗಿತ್ತು ಗೊತ್ತ್ರಿ, ಅಪರೂಪಕ್ಕೆ ಮನ್ಯಾಗ ಪೌಣ್ಯಾರು ಬರತ್ತಾರ ಅಂದಾಗ ಒಂದು ಫೀಲ್ ಇರ್ತದೆ ಗೊತ್ತು. ಯಾರೋ ನಮ್ಮ ಕಾಕ ಬರ್ತಾನೆ, ನಮ್ಮ ಮಾಮ ಬರ್ತಾನೆ ಅಂದಾಗ 3-4 ದಿನದಿಂದ ನಾವು ರೆಡಿ ಇರ್ತಿದ್ವಿ ಗೊತ್ತ್ರಿ, ಏನೋ ತರ್ತಾನೆ ನಂಗೆ. ನಮ್ಮನ್ನು ನೋಡಿದಾಗ ನಮ್ಮ ಮಂದಿ ಹಂಗೆ ಫೀಲ್ ಮಾಡ್ತಾರೆ ರೀ. ಹೀರೋ ಅಂತ ಏನು ನಮ್ಗೆ ಗೊತ್ತಿಲ್ಲ ರೀ. ಒಂಥರ ನಮ್ಮ ದೋಸ್ತ ಅದಾನ ನೀವು ಅಣ್ಣಂಗೆ ಫೀಲ್ ಮಾಡ್ತಾರೆ. ನಮ್ಮ ಅಣ್ಣ ಅದಾನ, ನಮ್ಮ ಮಗ ಅದಾನ,
ಬಂದಿರ್ತಾರೆ ಒಬ್ರು ಹೆಂಗೆ ಟ್ರೀಟ್ ಮಾಡ್ತಾರೆ ಅಂದ್ರೆ ಒಂಥರ ಹಿಂಗೆಲ್ಲ ಅಪ್ಪ ಆರಾಮದಿಯಪ್ಪ ಹಂಗೆ ಹಿಂಗದ ಅಂದ್ಕೊಂಡು ಅವನ ಥರ ಫೀಲ್ ಮಾಡ್ತಾರೆ. ಅದು ನನಗನ್ಸೋ ಮಟ್ಟಿಗೆ ಹೀರೋಕ್ಕಿಂತನೂ ಜಾಸ್ತಿನೇ ರೀ. ಬಟ್ ಹೀರೋ ಅಂತೇನು ಹೇಳಂಗಿಲ್ಲ, ಬಟ್ ಮನಿ ಮಗ ಅನ್ನಂಗೆ ಫೀಲ್ ಮಾಡ್ತಾರೆ. ಅದು ಭಾಳ ಖುಷಿ ರೀ. ಸೊ ಕೊನೆಯದಾಗಿ ಸ್ಯಾಂಡಲ್ವುಡ್ ಮಂದಿ ನಿಮ್ಮನ್ನು ವೆಲ್ಕಮ್ ಮಾಡಿದ್ದಾರೆ, ಬಟ್ ಉತ್ತರ ಕರ್ನಾಟಕದ ಜನತೆಗೆ ಒಂದು ಡೈಲಾಗ್ ಮೂಲಕ ಯಾವ ಥರ ವಿಶ್ ಮಾಡ್ತೀರಾ ಅಥವಾ ಅವ್ರನ್ನ ಯಾವ ಥರ ಇನ್ವೈಟ್ ಮಾಡ್ತೀರಾ ಅಂತ ಹೇಳಿ, ಅಂದರೆ ಸಿನಿಮಾಗೋಸ್ಕರ ಡೈಲಾಗ್ ಅಂದ್ರೆ ಏನು ಹೇಳ್ಬೇಕು ಗೊತ್ತಾಗತ್ತಿಲ್ಲ ನಿಮ್ಮ ಶೈಲಿಲೇ ಹೇಳಿ. ಅದೇ ಒಂದು ಹೇಳ್ತೇನೆ ರೀ, ಭಾಳ ಮಂದಿ ತಲೆಯಾಗ ಏನೈತೆ ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಏನು ರೀ ವಲ್ಗರ್ ವರ್ಡ್ಗಳಂದ್ರೂ ಈಸಿ. ಅಂದ್ರೆ ಈಗ ನಾವು ಅಂತಿಂಥ ವರ್ಡ್ಗಳು ಏನರ ಮಾತಾಡ್ರು ಚಿಲ್ಲಾಗಿ ತೊಗೊಂತಾರೆ. ಏನೂ ಚಿಲ್ಲಾಗಿ ತೊಗೊಳಂಗಿಲ್ಲ. ಬರೀ ನಾವು ನಂದಿದ್ದಕ್ಕೆ ಲಾರಿಗಟ್ಟಲೆ ಜಗಳ ಆಗ್ಯಾವ, ಲಾರಿ ಕರ್ಕೊಂಬಂದು ಕೊಡ್ಲಿ ಯಾರ್ಯಾಡವು ಹಂಗೆ ಇರಂಗಿಲ್ಲ. ಅಂದ್ರೆ ಭಾಳ ಮಂದಿ ತಲೆಯಾಗ ಹಂಗೈತಿ. ಉತ್ತರ ಕರ್ನಾಟಕ ಅಂದ್ರೆ ಕ್ಯಾಶುವಲ್ ಆಗಿ ತೊಗೊಂತಾರಲ್ಲ, ಆ ಮಗ ಈ ಮಗ ಅಂತ ಬೈಬಂತ ಇಲ್ರಿ. ಹಂಗೆ ಎಲ್ಲರಿ ದಾರ್ಯಾಗ ನಿಂತಾಗ ಸುಮ್ಮನೆ ಯಾವಂಗಾರ ಹೋಗಿ ನೀನು ಅವ್ನು ಅಂತ ಅನ್ರಿ ನೀವು, ಇಡೀ ಗ್ಯಾಂಗ್ ಕರೆಸ್ತಾನೆ ನಾವು ಲಾರಿಗಟ್ಟಲೆ ಕರೆಸಿ ಜಗಳ ಹಾಕೋ ದೊಡ್ಡ ದೊಡ್ಡ. ಸೊ ಹಂಗಿಲ್ಲ. ಕೆಲವೊಂದು ಏನೈತಿ ಈಗ ಮಾತಾಡೋಕೆ ಏನೈತಿ ಕ್ಯಾಶುವಲ್ ಆಗಿ ಯೂಸ್ ಮಾಡ್ತಿರತ್ತೆ. ಅದು ದೋಸ್ತಿ ನಡೀತೈತಿ. ಹೊರಗಿನವ್ರು ಯಾರು ಅಂದ್ರೆ ನಡೆಯಂಗಿಲ್ಲ. ಸೊ ಅದಕ್ಕೆಲ್ಲ ಮೀರಿ ಪ್ರೀತಿ ಭಾಳ ಐತಿ ರೀ. ಹೆಂಗಂದ್ರೆ ಈಗಿನ ಜನ್ರೇಷನ್ ನೋಡ್ರಿ ನೀವು, ದೊಡ್ಡ ಸಿಟಿ ಒಳಗೆ ನೋಡ್ರಿ, ಮನ್ಯಾಗ ಪಾವನ್ಯಾರು ಯಾರು ಬಂದಾರಂದ್ರೆ ಬೆಳಿಗ್ಗೆ ಅವ್ನು ಬಂದಾನಂದ್ರೆ ಮಧ್ಯಾಹ್ನ ಮಟ್ಟ ಟೈಮ್ ನೋಡ್ತಿರ್ತಾರೆ, ಯಾವಾಗ ದುಃಖಾಣಿ ಮಾಡಂಗೆ. ಯಾಕಂದ್ರೆ ಅಷ್ಟು ಬಿಜಿ ಅಷ್ಟು ಅವ್ರವ್ರ ಲೈಫ್ ಇರ್ತೈತಿ. ಆ ಕಡೆ ಹಂಗಿಲ್ಲ, ಗುರುತು ಪರಿಚಯ ಇಲ್ಲ, ಯಾವ ಬೇಕಾದ್ರೆ ಬರಲಿ ಅಕ್ಕ ಒಂದು ದಿವಸ ನೀರು ಅಂತಂದ್ರೆ ಕರೆದು ನೀರು ಕುಡಿಸಿ ಚಹಾ ಕುಡಿಸಿ ಕಳಿಸ್ಬಿಡ್ತಾರೆ. ಸೊ ಅವೆಲ್ಲ ಉಳ್ಕೊಂಡಿರೋದು ಇನ್ನೂ ಹಳ್ಳಿ ಒಳಗೆ ಉಳ್ಕೊಂಡೈತಿ. ಸೊ ಅದು ಭಾಳ ಖುಷಿ ವಿಚಾರ, ನಾವು ಅಲ್ಲಿದ್ದೀವಿ ಅಂತ ಹೇಳ್ಕೊಳಕ್ಕೆ. ಸೊ ಬರ್ರಿ, ನಿಮ್ಮ ಮನಿ ಮಗಂದ ಸಿನಿಮಾ ಇದೆ, ಬರ್ರಿ ನೋಡಿರಿ, ಆಶೀರ್ವಾದ ಮಾಡಿರಿ. ಆಲ್ರೆಡಿ ಮಾಡಿರಿ, ನಾ ಆ್ಯಕ್ಚುಲಿ ಕೇಳಬಾರ್ದು ನಿಮ್ಗೆ, ಸಾಕು ಲೆವೆಲಿಗೆ ನೀವು ಆಶೀರ್ವಾದ ಮಾಡಿರಿ. ನಿಮ್ಮ ಆಶೀರ್ವಾದ ಪ್ರೀತಿ ಏನು ಉಳಿಸ್ಕೊಳಕ್ಕೆ ನಾವು ಏನು ಮಾಡಬೇಕಲ್ಲ, ಇಷ್ಟು ವರ್ಷ ನಾವು ಅದನ್ನ ಮಾಡ್ಕೊತ ಬಂದೀವಿ, ಇನ್ನು ಇದಕ್ಕಿಂತ ಹೆಚ್ಚು ಮಾಡ್ಕೊತ ಹೋಗ್ತೀವಿ ಅಷ್ಟು. ಡೈಲಾಗ್ ಏನಂತಂದ್ರೆ ಒಂದು ನಿಮ್ಮ ಉತ್ತರ ಕರ್ನಾಟಕದ ಜನತೆಗೆ ಅದು ಹಳೆಯ ಡೈಲಾಗ್ ಅಂತ ಹೇಳ್ಬಿಡ್ಲಿ, ಎಲ್ಲ ಕಡೆ ಅದೇಳೀನಿ. ಬಟ್ ಆದರೂ ಒಂದು ಹೊಸ್ತು ಹೇಳಿ ಉತ್ತರ ಕರ್ನಾಟಕ ಜನತೆ. ಹೊಸಾದ್ರೆ ಒಮ್ಮೆ ಸಡನ್ನಾಗಿ ಹೊಸಾದು ಗೊತ್ತಾ, ಅದನ್ನ ಹಳೆ ಹೇಳ್ಬಿಡ್ತು ನೋಡಿ, ಹುಡುಗಿಯ ಬಗ್ಗೆ ಐತೆ ಅದು. ಅಂದ್ರೆ ಈಗ ಉತ್ತರ ಕರ್ನಾಟಕ ಜನತೆಗೆ ಹೇಳಿ. ಅದೇ ರೀ, ಪ್ರೀತಿ ಒಳಗೆ ಮೋಸ ಮಾಡಿ ಬಿಟ್ಟು ಹೋಗಿರ್ತಾಳಲ್ರಿ ಅಂತ ಹುಡುಗಿಗೆ ಒಂದು ಮಾತು. ಆಕೆಗೆ ಇವತ್ತು ರಿಚ್ ಹುಡುಗ ಸಿಕ್ಕಿರ್ಬೋದು, ಆದ್ರೆ ಅವ್ನು ನನ್ನಟ್ಟು ಗಿಚ್ಚಿರೋಕ್ಕೆ ಚಾನ್ಸೇ ಇಲ್ಲ ಅಂತೇಳಿ ಹಿಂಗೆ ಅಲ್ಲೆಲ್ಲಿ ಸ್ಟೇಜ್ ಮೇಲೆ ಹೇಳ್ತಿರ್ತೇನೆ ಅಷ್ಟೇ ರೀ, ಸಣ್ಣ ಡೈಲಾಗ್. ಓಕೆ, ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಮಲ್ಲು ಜಮಖಂಡಿಯವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶರತ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.